ಮತ್ತೆ ಆಶೀರ್ವಾದ. ಆಶೀರ್ವಾದ ನಮಗೆ ಬೋಧಿಸಲು ಬಂದಿರುವೆನು. ಮುಂದೆ ನೋಡುತ್ತಿರುವ ನಿನ್ನ ಪಾಡೇನಾಗುವುದು? ಅಯ್ಯ ಪಾಂಚಾಳದವರೇ, ನೀವು ಹೀಗೆಲ್ಲ ಮಾತನಾಡಬಹುದೇ? ನಮ್ಮ ಧರ್ಮಗುರುಗಳು ಹೇಳಿದಂತ ಕೊಬ್ಬಿಣದ ಭಿಕ್ಷೆಯನ್ನು ಕೊಡುವರಾಗಿ ನಾನು ಹೊರಟು ಹೋಗುತ್ತೇನೆ. ಎಲ್ಲ ಭಿಕ್ಷುಕ, ಈ ದಣಿಗಳ ಮುಂದೆ ನೀನು ಕೇಳುತ್ತಿರುವುದಾದರೂ ಏನು? ಕಬ್ಬಿಣದ ಭಿಕ್ಷೆಯನ್ನು ಬೇಡಲು ಬಂದಿರುವೆಯ? ಮೊದಲು ಇಲ್ಲಿಂದ ಬರಗು. ಎಲ್ಲವೋ ಭಿಕ್ಷುಕ, ಎಲ್ಲಿ ಯಾರು ತಿರುತ್ತಿನವನ್ನು ಬಿಟ್ಟು ನಮ್ಮಲ್ಲಿ ಭಿಕ್ಷೆ ಬೇಡಲು ಬಂದಿರುವೆಯ? ಓಡುವರಾಗು. ಗೆಲುವು ನಮ್ಮಲ್ಲಿ ನಿನಗೆ ವಾದ ಬೇಡ. ನಾವು ಹೇಳಿದಂತೆ ಕೇಳುವನಾಗು. ಅಯ್ಯ ಪಾಂಚಾಳರೇ, ಅಯ್ಯ ಪಾಂಚಾಳದವರೇ, ನಮ್ಮ ಧರ್ಮಗುರು ಪರಂಜ್ಯೋತಿ ದೇವರು ಯಾರೆಂಬುದು ನಿಮಗಿನ್ನೂ ಅರಿವಾಗಲಿಲ್ಲ. ಅವರು ಕೇಳಿದಂತಹ ಕಬ್ಬಿಣದ ಭಿಕ್ಷೆಯನ್ನು ಕೊಡುವರಾಗಿ ನಾನು ಹೊರಟು ಪರಜ್ಯೋತಿ ಕುಲಘಾತಕನ ಕಳಲಿವನ ದಿನವ ತುಳಿದು ಕುಲಘ ಕಳಲಿವನ ದಿನವ ತುಳಿದು ವೈರಿಯ ದಿನವ ವೈರಿಯ ದಿನವ ಭಾರ ಕೃತ್ಯವಾದ ತಗಿದ ಕಳಗ ಭಾರ ಕೃತ್ಯವಾದ ತಗಿದ ಕಳಗ ಕುಳಿದು ಬಲಿಪಡುವೆ ನೀಚ ಕುಲಗ ನೀಚ ಕುಲಗ ನೀಚ ಕುಲಗ ಹರಿ ಗೌತಮ ನೀಡಿ ಹರಿ ಗೌತಮ ಮಾಡಿ ಮೀರಿದ ವೈಭವದಿಂದರ ಕೂಡಿ ಮೀರಿದ ವೈಭವದಿಂದ ಕೂಡಿ ಭಾರ ಕೃತ್ಯವಾದ ತಗಿದ ಕಳಗ ಭಾರ ಕೃತ್ಯವಾದ ತಗಿದ ಕಳಗ ಕುಳಿದು ಬಲಿಪಡುವೆ ನೀಚ ಕುಲಗ ನೀಚ ಕುಲಗ ನೀಚ ಕುಲಗ. ನಾವೆಲ್ಲರೂ ಎಷ್ಟು ವಿಧವಾಗಿ ಹೇಳಿದರು ಕೇಳದೆ ಹಠ ಮಾಡಿಕೊಂಡು ನಿಂತಿರುವೆಯ? ನಿನಗೆ ಕಬ್ಬಿಣದ ಭಿಕ್ಷೆ ಬೇಕೇ ಬೇಕೇನು? ಹೌದು ಪಾಂಚಾಳರೇ, ಕಬ್ಬಿಣದ ಭಿಕ್ಷೆ ನನಗೆ ಬೇಕೇ ಬೇಕು. ಹಾಗಾದರೆ ಕೇಳು. ನಾವೆಲ್ಲರೂ ಸೇರಿ ಕಾಲ ಕಬ್ಬಿಣದ ಗಟ್ಟಿಯನ್ನು ಧರಿಸಿ ಅದರ ಮೇಲೆ ನಿನ್ನನ್ನು ಕೂರಿಸುತ್ತೇವೆ. ಚಮಟೆಯಿಂದ ಬಡಿಯುತ್ತೇವೆ, ಸುತ್ತಿಗೆಯಿಂದ ಕೆಚ್ಚುತ್ತೇವೆ. ಈ ಪವಾಡವನ್ನು ನೀನು ಗೆದ್ದು ಬಂದುದೇ ಆದರೆ ನೀನು ಕೇಳಿದಂತಹ ಕಬ್ಬಿಣದ ಭಿಕ್ಷೆಗಳನ್ನು ಮಾಡಿಸಿಕೊಡುತ್ತೇವೆ. ಇದಕ್ಕೆ ಒಪ್ಪುವೆಯ? ಅಯ್ಯ ಪಾಂಚಾಳರೇ, ಸಿದ್ಧಪಡಿಸುವರಾಗಿ ಆ ಪವಾಡವನ್ನು ವೀರಾಜಿ ಪವಾಡವನ್ನು ದೂತರೇ, ಸಿದ್ಧಪಡಿಸುವರಾಗಿ ಆ ಪವಾಡವನ್ನ. ನಡೆಯೋ ನಡೆಯೋ ಸಿದ್ಧ. ಕಾಡಿಸಿ ನೀನಗು
ಪಠದಂತೆ ಗುರಿ ಮಾಡಿ ಜೀವವ ಹೇ ಪರಂಜ್ಯೋತಿ ಗಾಳಿಯ ಪಠದಂತೆ ಗುರಿ ಮಾಡಿ ಜೀವವ ಕಾಡಿಸಿ ನೀ ನಗುವೆ ತೋರಧಯ ವಿಧಿನಿಂದ ಪಾಯ ಪೊರೆಯೋ ಪರಂಜ್ಯೋತಿ ಹೊಡೆಯೋ ಹೊಡೆಯೋ ತೀರ ಸುತ್ತಿಗೆಯಿಂದ ಹೊಡೆಯೋ. ಪರಂಜ್ಯೋತಿ, ಭಿಕ್ಷೆಗಾಗಿ ಬಂದ ನನ್ನನ್ನು ಈ ದುರಾತ್ಮರಾದ ಪಾಂಚಾಳರು ಘೋರವಾದ ಪವಾಡವನ್ನು ಹೂಡಿ ನನ್ನನ್ನು ಹಿಂಸಿಸುತ್ತಿರುವರು ದೇವ. ಬೇಗ ಬಂದು ನನ್ನನ್ನು ಕಾಪಾಡು ದೇವ, ಕಾಪಾಡು ದೇವ. ಜೈ ಗುರುದೇವ. ಆ ಜಂಗಮನಿಗೆ ತಕ್ಕ ಶಿಕ್ಷೆಯಾಯಿತು ಅಲ್ಲವೇ ಅವಳೋಜಿ? ಹೌದು ಅಗ್ರಜ. ಅಗ್ರಜ, ಆ ಸಿದ್ಧನು ಮತ್ತೆ ಇತ್ತಲೇ ಬರುತ್ತಿರುವನಲ್ಲ. ಏನು ಪುನಃ ಬದುಕಿ ಬರುತ್ತಿರುವನೇ? ಕಾಲ ಕಬ್ಬಿಣ. ಹೌದು ಅಗ್ರಜ, ನಾ ಬರುತ್ತಿರುವನು. ಏನು ಪುನಃ ಬದುಕಿ ಬರುತ್ತಿರುವನೇ? ನಾವು ಕಾಲ ಕಬ್ಬಿಣದ ಮೇಲೆ ಕೂರಿಸಿ ಚಮಟೆಗೆಯಿಂದ ಬಡಿದೆವಲ್ಲ, ಸುತ್ತಿಗೆಯಿಂದ ಕೆಚ್ಚಿದೆವಲ್ಲ, ಅದು ಹೇಗೆ ತಾನೇ ಬದುಕಿ ಬಂದ? ಬರಲಿ ಬರಲಿ, ಇನ್ನು ಘೋರವಾದ ಶಿಕ್ಷೆಯನ್ನೇ ಮಾಡುತ್ತೇನೆ. ಅಯ್ಯ ಧಣಿಗಳೇ, ನೀವು ಕೊಟ್ಟಂತಹ ಪವಾಡವನ್ನು ನಾನು ಗೆದ್ದು ಬಂದಿರುವೆನು. ಹೀಗಲಾದರೂ ನೀವು ಕಬ್ಬಿಣದ ಭಿಕ್ಷೆಯನ್ನು ಕೊಟ್ಟರೆ ನಾನು ಹೊರಟು ಹೋಗುತ್ತೇನೆ. ಕೊಡಿರಪ್ಪ ಕಬ್ಬಿಣದ ಭಿಕ್ಷೆಯನ್ನು. ಎಲ್ಲ ಕಾಡು ಸನ್ಯಾಸಿ, ಕಬ್ಬಿಣ ಎನ್ನ ಬೇಡವ ನೀಚ, ಅದು ನಮ್ಮಗಳ ಕರಿಯ ಚಿನ್ನ. ಅದನ್ನು ನೀನು ಕೇಳಬಹುದೇನು? ಮೊದಲು ಇಲ್ಲಿಂದ ತೊಲಗಾಚೆ. ಅಗ್ರಜ, ಇದು ಇವನದ ತಪ್ಪಲ್ಲ, ಇವನ ಸೇರಿರೋ ಆ ಸನ್ಯಾಸಿಯ ತಪ್ಪು. ಬಿಡಲ ಬಲ ಜಂಗಮನ ಸಂಗಮ, ಬಿಡಲ ಬಡ ಜಂಗಮನ ಸಂಗಮ. ನೀನ್ ಬಿಡದಿರ್ತೋಡೆ ಪಾಂಚಾಳರು ರತನಾಗುವೆ ನೀಚ. ಈ ಖಡ್ಗದ ಬಲದಿ, ಈ ಖಡ್ಗದ ಬಲದಿ ಆರಿಸುವೆನು ನಿನ್ನೆಯ ಶಿರವ ಈ ಕ್ಷಣದಿ. ಓ ಜಂಗಮ, ನಿನ್ನ ಗುರು ಕೊಟ್ಟಂತಹ ಕಂತೆ ಬಂಧಗಳನ್ನು ಬಿಸಾಡಿ ಬಂದು ನಮ್ಮ ಸಂಗಡ ಸೇರು. ನಿನ್ನನ್ನು ರಾಜ ವೈಭವದಿಂದ ನೋಡಿಕೊಳ್ಳುತ್ತೇವೆ. ಹೇ ಪಾಪಿಗಳೇ, ಏನು ನಾವು ನಿಮ್ಮಲ್ಲಿ ಬಂದು ಸೇರುವುದೇ? ಅದು ಎಂದಿಗೂ ಸಾಧ್ಯವಿಲ್ಲ. ನನ್ನ ಗುರುಗಳು ಹೇಳಿದಂತ ಕಬ್ಬಿಣದ ಭಿಕ್ಷೆಯನ್ನು ಕೊಡಿ, ನಾನು ಹೊರಟು ಹೋಗುತ್ತೇನೆ. ಎಲ್ಲವೋ ಏನಿದೆ? ನನ್ನನ್ನು ನಂಬುವಂತೆ ಭಿಕ್ಷಕರನ್ನು ಮಾಡಬೇಕೆಂದು ಬಂದಿರುವೆಯಾ? ಅದು ನಿನ್ನ ತಪ್ಪಲ್ಲ. ನೀನು ಸೇರಿ ಬಾ, ಆ ಬಡ ಜಂಗಮನ ಸಂಘ ದೋಷ. ಅಯ್ಯ ಪಾಂಚಾಳರೇ, ನೀವು ಈ ರೀತಿಯಾಗಿ ಧರೆಗೆ ದೊಡ್ಡವರಾದ ನನ್ನ ಧರ್ಮಗುರುಗಳನ್ನು ಜರಿಯಬೇಡಿ. ನೀವು ನನ್ನನ್ನು ಜರಿದವರು ಸರಿಯೇ, ಅವರನ್ನು ಮಾತ್ರ ಜರಿಯಬೇಡಿ. ಓಹೋ, ನಿಮ್ಮ ಗುರುಗಳಾದ ಜಂಗಮನು ದಾರೆಗೆ ದೊಡ್ಡವನು. ದಾರೆಗೆ ದೊಡ್ಡವನಾದ ಮೇಲೆ ನಿನ್ನನ್ನೇಕೋ ನಮ್ಮ ಬಳಿ ಕಬ್ಬಣದ ಭಿಕ್ಷೆಯನ್ನು ಬೇಡಲು ಕಳಿಸಬೇಕು? ಹೌದು ಪಾಂಚಾಳರೇ, ಗುರು ವಾಕ್ಯ ಪರಿಪಾಲನೆಯೇ ನನ್ನ ಗುರಿಯಾಗಿರುವಾಗ ಅವರು ಕೇಳಿದಂತ ಕಬ್ಬಿಣದ ಭಿಕ್ಷೆಯನ್ನು ತೆಗೆದುಕೊಂಡು ಹೋಗುವುದೇ ನನ್ನ ಧರ್ಮ. ದೊಡ್ಡವರ ಶಿಷ್ಯನೆಂಬ ಗರ್ವ ನಿನ್ನಲ್ಲಿ ಹೆಚ್ಚಾಗಿ ಕಾಡುತ್ತಿದೆ.
ನಾವು ಹೂಡುವ ವಿಧ ವಿಧವಾದ ಪವಾಡವನ್ನು ನೀನು ಗೆಲ್ಲುವೆಯಾ? ಹೇ ನಂದಯ್ಯ, ಹೇ ನಂದಯ್ಯ, ದುರುಳ ನೀಚನ ಬಿಡುವುದಿಲ್ಲವೋ ಹೇ ನಂದಯ್ಯ. ಹಗದು ದುರುಳ ನೀಚನೆ ಬಗೆ ಬಲೆ ಸಹೋದರ, ಬಿಡಿದುಕೊಳ್ಳುವೆ, ದುರುಳ ನೀಚನೆ ಬಿಡಿದುಕೊಳ್ಳುವೆ, ಬಿಡಿದ ಕಕ್ಕನೆ ಕೊಲ್ಲುವೆ ನಿನ್ನ, ಬಿಡಿದ ಕಕ್ಕನೆ ಕೊಲ್ಲುವೆ ನಿನ್ನ. ಮತವನ್ನು ಮುರಿಯುವ ಚಿಕ್ಕಮದಿ, ಮತವನ್ನು ಮುರಿಯುವ ಜಮದಿ. ಹೇ ನಂದೆಯ, ಜೈ ಹೇ ನಂದೆಯ. ಬಲೆ ಸಹೋದರ. ಸಹೋದರ, ಇವನು ಕೊಲ್ಲಬೇಕು. ಆಗಲಿ ಪಾಂಚಾಳರೇ, ಸಿದ್ಧಪಡಿಸರಾಗಿ ಆ ಪವಾಡವನ್ನು. ಎಲ್ಲೋ ಜಂಗಮ, ನಮ್ಮ ಇಂದಿನ ಕಾಲದಲ್ಲಿ ಒಂದು ಪಾಳು ಬಾವಿರುವುದು. ಆ ಪಾಳು ಬಾವಿಯಲ್ಲಿ 12 ಕಣ್ಣಿಗ ಮೆಣಸಿನಕಾಯಿಯನ್ನು ಹಾಕಿ ಅದೇ ಪ್ರಮಾಣ ಪುತ್ರದ ಮುನಿಸೆ ಸೋಳೆಯನ್ನು ತರಿಗೆಂಡವನಾಗಿ ಮಾಡಿ ಮೇಲೆ ನಿನ್ನನ್ನು ಕೂರಿಸುತ್ತೇವೆ, ಮೇಲೆ ಭದ್ರವಾಗಿ ಮಣ್ಣನ್ನು ಮುಚ್ಚುತ್ತೇವೆ. ಆ ಪವಾಡವನ್ನು ಗೆದ್ದು ಬಂದರೆ ಆದರೆ ಅನಂತರ ಕೊಡುವೆವು ಕಬ್ಬಿಣದ ಭಿಕ್ಷೆಯನ್ನು. ಇದಕ್ಕೆ ನೀನು ಒಪ್ಪುವೆಯಾ? ಬರೇ ಸಹೋದರ, ಒಳ್ಳೆಯ ಪವಾಡವನ್ನೇ ಹೂಡಿದೆ. ವೀರಾಜಿ, ಪಾಂಚಾಳರೇ, ಸಿದ್ಧಪಡಿಸರಾಗಿ ಆ ಪವಾಡವನ್ನು. ವೀರಾಜಿ, ಸಿದ್ಧಪಡಿಸುವ ಪವಾಡವನ್ನು. ಹೋಗಬಹುದು ಅಗ್ರಜ. ದೂತರೇ, ಸಿದ್ಧಪಡಿಸಿ ಪವಾಡವನ್ನು. ತಾಯಿ ಮುದ್ದಮ್ಮನ ಮಡಿಲಲ್ಲಾಡಿದ ಕಂದನಿಗೆ ಹೇ ಗುರುದೇವ, ತಾಯಿ ಮುದ್ದಮ್ಮನ ಮಾಡಿದೆಯ ನಮ್ಮಪ್ಪ ಮಂಟೇದ ಲಿಂಗಯ್ಯ. ಹೇ ಗುರುದೇವ, ಈ ಉರಿ ಬಾಧೆಯನ್ನು ನಾನು ಸಹಿಸಲಾರೆನು. ಬೇಗ ಬಂದು ಈ ಪವಾಡವನ್ನು ಗೆಲ್ಲುವ ಶಕ್ತಿಯನ್ನು ಕೊಡು ದೇವ. ಜೈ ಗುರುದೇವ. ನೀವು ಕೊಟ್ಟಂತಹ ನಾನು ನಿಮ್ಮಲ್ಲಿ ಬಳೆ ಮಾರುವವನ ವೇಷದಲ್ಲಿ ಬಂದು ಕಬ್ಬಿಣದ ಭಿಕ್ಷೆಯನ್ನು ಕೇಳಿದೆನು. ಆಗಲೂ ಸಹ ನೀವು ಕೊಡಲು ನಿರಾಕರಿಸಿದಿರಿ. ಈಗ ನೀವು ಒಂದಲ್ಲ 2 ಪವಾಡಗಳನ್ನು ಹೂಡಿದಿರಿ. ನನ್ನ ಧರ್ಮಗುರು ಪರಂಜ್ಯೋತಿ ದೇವರ ಆಶೀರ್ವಾದದಿಂದ ಆ ಪವಾಡಗಳನ್ನು ಸಹ ಗೆದ್ದು ಬಂದಿರುವೆನು. ಹೀಗಲಾದರೂ ನೀವು ಕಬ್ಬಿಣದ ಭಿಕ್ಷೆಯನ್ನು ಕೊಟ್ಟರೆ ನಾನು ಹೊರಟು ಹೋಗುತ್ತೇನೆ. ಎಲ್ಲ ಸನ್ಯಾಸಿ, ನಿನ್ನನ್ನು ಸುಮ್ಮನೆ ಬಿಡಲು ಸಾಧ್ಯವಿಲ್ಲ. ನಾನೊಂದು ಪಾವಳನ್ನು ಹೂಡುತ್ತೇನೆ. ನಮ್ಮ ತಾತನ ಕಾಲದ್ದು ಕೆಲವು ದವಸ ಧಾನ್ಯಗಳನ್ನು ತುಂಬುತ್ತಿದ್ದ ಕೆಲವು ಹಳೆಯ ಬಾವಿಗಳವೆ. ಅದರಲ್ಲಿ 12 ಗಂಟೆಗ ಸುಣ್ಣ, ಅದೇ ಪ್ರಮಾಣದ ಹೆಕ್ಕದ ಹಾಲನ್ನು ಸುರಿದು ಅದರಲ್ಲಿ ನಿನ್ನನ್ನು ತಳ್ಳಿ ಕಠಿಣ್ಯವಾದ ಕಲ್ಲನ್ನು ಮುಚ್ಚುತ್ತೇನೆ. ಅದನ್ನು ಗೆದ್ದು ಬಂದರೆ ನೀನು ಕೇಳಿದ ಕಬ್ಬಿಣದ ಭಿಕ್ಷೆಯನ್ನು ನೀಡುತ್ತೇನೆ. ಇದಕ್ಕೇನು ಹೇಳುವೆ? ಬರೇ ಸಹೋದರ, ಒಳ್ಳೆಯ ಪವಾಡವನ್ನೇ ಹೂಡಿದೆ. ಹೇಳೋ ಬಾಲೇಜಿ, ಇದನ್ನು ಸಿದ್ಧಪಡಿಸಿ. ಅಯ್ಯ ಪಾಂಚಾಳರೇ, ಸಿದ್ಧಪಡಿಸುವರಾಗಿ ಆ ಪವಾಡವನ್ನು. ಹೇ ಗುರುದೇವ, ಎನ್ನೊಡೆಯ ಬಹುಬಾಧೆಯ ಪರಿಹರಿಸೋ. ಹೇ ಗುರುದೇವ, ಎನ್ನೊಡೆಯ ಬಹುಬಾಧೆಯ ಪರಿಹರಿಸೋ. ಈ ಉರಿ ಬಾಧೆಯ ಸಹಿಸೆನು ಗುರುವೇ. ಹೇ ಪರಂಜ್ಯೋತಿ, ಈ ಉರಿ ಬಾಧೆಯ ಸಹಿಸೆನು ಗುರುವೇ.
ಪರಿಹರಿಸೋ ಪರಿಹರಿಸೋ ಪರಿಹರಿಸೋ. ಹೇ ಗುರುದೇವ, ಈ ಪವಾಡವನ್ನು ಗೆಲ್ಲುವ ಶಕ್ತಿಯನ್ನು ಕೊಡುದೇವ. ಜೈ ಗುರುದೇವ. ಅಗ್ರಜ, ನಾವು ಅಂತ ಪವಾಡವನ್ನು ಹೂಡಿದರು ಆ ಸಿದ್ಧನು ಇತ್ತಲೇ ಬರುತ್ತಿರುವನಲ್ಲ. ಅಯ್ಯ ಪಾಂಚಾಳರೇ, ನೀವು ಕೊಟ್ಟಂತಹ 3 ಪವಾಡಗಳನ್ನು ನಾನು ಗೆದ್ದು ಬಂದಿರುವೆನು. ಹೀಗಲಾದರೂ ನೀವು ಕಬ್ಬಿಣದ ಶಿಕ್ಷೆಯನ್ನು ಕೊಟ್ಟರೆ ನಾನು ಹೊರಟು ಹೋಗುತ್ತೇನೆ. ಕೆಲವು ಸಿದ್ಧನೇ, ನಾನೊಂದು ಪವಾಡವನ್ನು ಹೂಡುತ್ತೇನೆ. ಅದರಲ್ಲಿ ನೀನು ಗೆದ್ದು ಬಂದರೆ ನೀನು ಕೇಳಿದ ಆ ಕಬ್ಬಿಣದ ಭಿಕ್ಷೆಯನ್ನು ಕೊಡುತ್ತೇನೆ. ಅದಕ್ಕೆ ಒಪ್ಪುವೆಯಾ? ಪಾಂಚಾಳರೇ, ಸಿದ್ಧಪಡಿಸಲಾಗಿಯೇ ಪವಾಡವನ್ನು. ನಮ್ಮಲ್ಲಿ ಹಳೆಯ ಕಾಲದ ಕೊಪ್ಪರಿಕೆಯೂ ಇರುವುದು. ಅದರಲ್ಲಿ ಕಂಡಿಗ ಎಣ್ಣೆಯನ್ನು ತುಂಬಿ ತಳಮಳನೆ ಕಾಯಿಸಿ ಅದರಲ್ಲಿ ನಿನ್ನನ್ನು ಕೂರಿಸಿ ಮೇಲೊಂದು ಕೊಪ್ಪರಿಕೆಯನ್ನು ಮುಚ್ಚುತ್ತೇವೆ. ಇದರಲ್ಲಿ ನೀನು ಗೆದ್ದು ಬಂದರೆ ನಿನ್ನ ಪವಾಡವನ್ನು ನಾವು ಮೆಚ್ಚುತ್ತೇವೆ. ಇದಕ್ಕೆ ಒಪ್ಪುವೆಯಾ? ಆಗಬಹುದು ಪಾಂಚಾಳರೇ. ಬಲೆ ಬಲೆ ಸಹೋದರ, ಒಳ್ಳೆಯ ಪವಾಡವನ್ನೇ ಹೂಡಿದೆ. ವಿರಾಜಿ, ಸಿದ್ಧಪಡಿಸುವರಾಗಿ ಆ ಪವಾಡವನ್ನ. ಅಳತೆ ಇಲ್ಲದ ನಿನ್ನ ಮಾಯೆ ತಿಳಿಯಲಾರಿಗೆ ಸಾಧ್ಯವಯ್ಯ. ಹೇ ಪ್ರಜ್ಯೋತಿ, ಅಳತೆ ಇಲ್ಲದ ನಿನ್ನ ಮಾಯೆ ತಿಳಿಯಲಾರಿಗೆ ಸಾಧ್ಯವಯ್ಯ. ನಾನು ನೀನು ಎನ್ನುವಂತ ಹೀನ ನರಕವ ಗಳಿಸಿದೆ. ಹೇ ಪ್ರಜ್ಯೋತಿ, ನಾನು ನೀನು ಎನ್ನುವಂತ ಹೀನ ನರಕವ ಗಳಿಸಿದೆ. ಧರ್ಮ ಪಥದಲ್ಲಿ ಕರ್ಮ ಉಳಿಸಿ. ಹೇ ಪ್ರಜ್ಯೋತಿ, ಧರ್ಮ ಪಥದಲ್ಲಿ ಕರ್ಮ ಉಳಿಸಿ ಕರ್ಮಕ್ಕೆ ಗುರಿ ಮಾಡಿದೆ. ಕರ್ಮಕ್ಕೆ ಗುರಿ ಮಾಡಿದೆ. ಅಳತೆ ಇಲ್ಲದ ನಿನ್ನ ಮಾಯೆ ತಿಳಿಯಲಾರಿಗೆ ಸಾಧ್ಯವಯ್ಯ. ಗುರುದೇವಾ ಗುರುದೇವಾ ಗುರುದೇವಾ. ಗುರುದೇವ, ಭಿಕ್ಷೆಗಾಗಿ ಬಂದ ನನ್ನನ್ನು ಈ ದುರಾತ್ಮರಾದ ಪಾಂಚಾಲರು ಪವಾಡಗಳ ಮೇಲೆ ಪವಾಡವನ್ನು ಹೂಡಿ ನನ್ನನ್ನು ಚಿತ್ರಹಿಂಸೆ ಕೊಡುತ್ತಿರುವರು. ಈ ಪವಾಡವನ್ನು ಗೆಲ್ಲುವ ಶಕ್ತಿಯನ್ನು ಕೊಡುದೇವ. ಜೈ ಗುರುದೇವ. ಒಳ್ಳೆಯ ಪವಾಡವನ್ನೇ ಹೂಡಿ ಆ ನೀಚನನ್ನು ಕೊಂದೆ. ಅದೋ ನೋಡಿ ಅಗ್ರಜ, ಮತ್ತೆ ಆ ಸಿದ್ಧನು ಇತ್ತಲೇ ಬರುತ್ತಿರುವರಲ್ಲ. ಏನು ಪುನಃ ಬರುತ್ತಿರುವನೇ? ಬರಲಿ ಬರಲಿ, ಇನ್ನು ಘೋರವಾದ ಶಿಕ್ಷೆಯನ್ನೇ ಮಾಡುತ್ತೇನೆ. ಪಾಂಚಾಳರೇ, ಅಯ್ಯ ಪಾಂಚಾಳರೇ, ನೀವು ಕೊಟ್ಟಂತಹ ಪವಾಡವನ್ನು ನಾನು ನನ್ನ ಧರ್ಮಗುರು ಪರಂಜ್ಯೋತಿ ದೇವರ ಆಶೀರ್ವಾದದಿಂದ ಗೆದ್ದು ಬಂದಿರುವೆನು. ಹೀಗಲಾದರೂ ಕಬ್ಬಿಣದ ಭಿಕ್ಷೆಯನ್ನು ಕೊಟ್ಟಿರಪ್ಪ, ನಾನು ಹೊರಟು ಹೋಗುತ್ತೇನೆ. ವೀರಾಜಿ, ಅಗ್ರಜ, ಕಳ್ಳಿ ಹಾಲು ಎಕ್ಕದ ಹಾಲನ್ನು ತರಿಸಿ ಈತನಿಗೆ ಕುಡಿಸಿಬಿಡಿ, ಇಲ್ಲಿಯೇ ಸಾಯಲಿ. ದೂತರೇ, ಸಿದ್ಧಪಡಿಸಿ ಆ ಪವಾಡವನ್ನು. ಸಿದ್ಧ ಅಕ್ಕಿದ ಕಾಲಿ ಅಲ್ಲಿ ಹಾಲನ್ನು ಕುಡಿಸಿ ಸಾಯಿಸುತ್ತೇವೆ. ಕೈ ಕೊಡ್ರಿ, ಕೈ ಕೊಡ್ರಿ. ಆಡದೆ ಕೈ ಕೊಡ್ರಿ. ಮಣಿಲಲ್ಲಾಡಿದ ಕಂದನಿ
ಅಂದು ಕಲ್ಲು ಸಕ್ಕರೆ ನೊರೆ ಹಾಲು ಕುಡಿಯುತ್ತಿದ್ದ ಕಂದನ ಕರೆ ತಂದು ಅಂದು ಕಲ್ಲು ಸಕ್ಕರೆ ನೊರೆ ಹಾಲು ಕುಡಿಯುತ್ತಿದ್ದ ಕಂದನ ಕರೆ ತಂದು ಇಂದು ಕಳ್ಳಿ ಹಾಲು ಎಕ್ಕದ ಹಾಲು ಕುಡಿಯುವಂತೆ ಮಾಡಿದೆಯ ನಮ್ಮಪ್ಪ ಮಂಠೇದ ಲಿಂಗಯ್ಯ. ಎಲ್ಲವೋ ನಾನೊಂದು ಪವಾಡವನ್ನು ನೋಡುತ್ತೇನೆ. ಅದರಲ್ಲಿ ಗೆದ್ದು ಬಂದರೆ ನೀನು ಕೇಳಿದಂತ ಕಬ್ಬಿಣ ಭಿಕ್ಷೆಯನ್ನು ಕೊಡುತ್ತೇನೆ. ನಮ್ಮ ಊರಿನಲ್ಲಿ ಕಾಳಿಕಾ ದೇವಿಯ ದೇವಸ್ಥಾನ ಹೊಂದಿದೆ. ಅದರ ಒಳಗಡೆ ಹೋದವರು ಬದುಕಿ ಬಂದವರೇ ಇಲ್ಲ. ನಿನ್ನ ಕೈ ಕಾಲಿಗೆ ಉಕ್ಕಿನ ಬೇಳೆಯನ್ನು ಹಾಕಿ ಆ ದೇವಸ್ಥಾನದ ಒಳಗಡೆ ತೊಳೆದು ಬಿಡುತ್ತೇನೆ. ಆ ದೇವಸ್ಥಾನದ ಬಾಗಿಲಿಗೆ ಭದ್ರವಾದ ಕಲ್ಲನ್ನು ಮುಚ್ಚುತ್ತೇನೆ. ಅದರಲ್ಲಿ ಬದುಕಿ ಬಂದರೆ ನೀನು ಕೇಳಿದಂತ ಕಬ್ಬಿಣ ಭಿಕ್ಷೆಯನ್ನು ಕೊಡುತ್ತೇನೆ. ವೀರಾಜಿ ಸಿದ್ಧಪಡಿಸುವ ಪವಾಡವನ್ನು. ಅಯ್ಯ ಪಾಂಚಾಳರೇ, ಸಿದ್ಧಪಡಿಸುವರಾಗಿ ಆ ಪವಾಡವನ್ನು. ದೂತರೇ ಸಿದ್ಧಪಡಿಸುವ ಪವಾಡವನ್ನು. ಲೇಡೀಸ್ 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 ಇದೇನು ಈ ಕೋಟೆ ಒಳಗೆ ಯಾರು ಕಾಣುತ್ತಿಲ್ಲವಲ್ಲ? ಇನ್ನು ಸ್ವಲ್ಪ ಮುಂದೆ ಹೋಗಿ ನೋಡುವೆನು. ಇಲ್ಲವೇ ಮಾರಿ, ಏನು ನೀನು ನನ್ನನ್ನು ಬಾಜಿ ನುಂಗುವೆಯಾ? ಎಲ್ಲಿ ಸ್ವಲ್ಪ ಹತ್ತಿರ ಬರೋಳಾಗು. ತೆಗೆದುಕೋ ಈ ಉರ್ಸಿಂಗಿ ಬೆಟ್ಟನ್ನು. ಕೆಲವೇಳಿ ಮಾರಿ, ನೀನೀಗಲೇ ಕೊಂದೂರು ಬೆಟ್ಟವನ್ನು ಸೇರೋಳಾಗು. ಒಳ್ಳೆ ಹೊಡೆದಾಕ್ಬಿಡ್ತಾರೆ. ಅಗ್ರಜ, ನಾವು ಎಷ್ಟೇ ವಿಧವಾದ ಶಿಕ್ಷೆಯನ್ನು ನೀಡಿದರೂ ಈ ಸಿದ್ಧನು ಮತ್ತೆ ಮತ್ತೆ ಬರುತ್ತಲೇ ಇರುವನಲ್ಲ. ದೂತರೇ, ಅಯ್ಯ ಪಾಂಚಾಳರೇ, ನೀವು ಕೊಟ್ಟಂತಹ ಪವಾಡಗಳನ್ನೆಲ್ಲ ಗೆದ್ದು ಬಂದಿರುವೆನು. ಹೀಗಲಾದರೂ ಕಬ್ಬಿಣದ ಭಿಕ್ಷೆಯನ್ನು ಕೊಡಿರಪ್ಪ. ದೂತರೇ, ನಮ್ಮ ಊರ ಮುಂದಿರುವ ತಳಗಮವನ್ನು ಈತನ ಮೇಲೆ ಒರೆಸಿ ಅದನ್ನು ಮುರಿದು ಹಾಕಿದರೆ ಇವನು ಕೇಳಿದಂತಹ ಕಬ್ಬಿಣದ ಭಿಕ್ಷೆಗಳನ್ನು ಮಾಡಿಸಿಕೊಡೋಣ. ಒಪ್ಪಣೆ ಮಹಾಪ್ರಭು. ಹೇ ಪರಂಜ್ಯೋತಿ, ಎಲ್ಲೇ ಇದ್ದರೂ ಬೇಗ ಬಂದು ಈ ಪವಾಡವನ್ನು ಗೆಲ್ಲುವ ಶಕ್ತಿಯನ್ನು ಕೊಡು ದೇವ. ಜೈ ಗುರುದೇವ. ದೂತರೇ, ನಮ್ಮ ಊರ ಮುಂದಿರುವ ರಣಗಂಬಕ್ಕೆ ಈತನನ್ನು ಕಟ್ಟಿ ಕೈ ಕಾಲುಗಳಿಗೆ ಬೇಡುಗಳನ್ನು ಹಾಕಿ ಚಾವಟಿಗೆಯಿಂದ ಬಡಿಯಿರಿ, ಸಾಯುವ ತನಕ ಬಿಡಬೇಡಿ. ಪರಮಾತ್ಮ ಓರೆ ದೇವಾ, ಬಂಧು ಕಾಯೋ ನೀ ದೇವಾ, ಪರಂಜ್ಯೋತಿ. ಹೇ ಪರಮಾತ್ಮ,
ಹೇ ಪರಮಾತ್ಮ ಪೊರೆ ದೇವಾ ಬಂದು ಕಾಯೋ ದೇವಾ ಪರಂಜ್ಯೋತಿ ದೂತಾರು ಎನ್ನನು ಹೊಡೆಯುತ್ತಾಲಿರುವರು ಹೇ ಪರಮಾತ್ಮ ದೂತಾರು ಎನ್ನನು ಹೊಡೆಯುತ್ತಾಲಿರುವರು ಬಂದು ಕಾಯು ದೇವಾ ಪರಂಜ್ಯೋತಿ ಹೇ ಪರಮಾತ್ಮ ಪೊರೆ ದೇವಾ ಒಂದು ಕಾಯೋನಿ ದೇವಾ ಪರಂಜ್ಯೋತಿನಿ ಯಾವುದಕ್ಕೂ ಹೆದರಬೇಡ. ಇನ್ನೊಂದು ಪವಾಡವೂ ಉಳಿದಿರುವುದು. ಹಾ ಪವಾಡವನ್ನು ಗೆದ್ದು ಬಾ ಕಂದ. ನಾನು ತಂದಿರುವಂತಹ ಈ ಫಲಹಾರವನ್ನು ಸ್ವೀಕರಿಸಿ ಹಾ ಪವಾಡವನ್ನು ಗೆದ್ದು ಬಾ. ಅದಕ್ಕೂ ಬಗ್ಗದೆ ಹೋದರೆ ನನ್ನ ಭಾರಿಗಳನ್ನು ಕಳಿಸುತ್ತೇನೆ. ಧೈರ್ಯವಾಗಿ ಗೆದ್ದು ಬಾ ಕಂದ. ಏನು ನನ್ನ ಧರ್ಮಗುರು ಪರಂಜ್ಯೋತಿ ದೇವರು ನನ್ನ ಕನಸಿನಲ್ಲಿ ಬಂದು ತಿನ್ನಲು ಫಲಹಾರವನ್ನು ಕೊಟ್ಟು ಕಂದ ಇನ್ನೊಂದು ಪವಾಡ ಇರುವುದು, ಅದನ್ನು ಗೆದ್ದು ಬಾ ಮಗನೇ ಎಂದು ನನ್ನನ್ನು ಆಶೀರ್ವದಿಸಿ ಹೋದರೆ ಇರಲಿ. ನನ್ನ ಗುರು ವಾಕ್ಯದಂತೆ ಇನ್ನೊಂದು ಪವಾಡ ಇರುವುದು, ಅದನ್ನು ಗೆದ್ದು ಬರುವೆನು. ಜೈ ಗುರುದೇವ. ಅಯ್ಯ ಪಾಂಚಾಳದೊಡೆ, ಇಲ್ಲಿಗೆ ನೀವು ಕೊಟ್ಟಂತಹ 8 ಪವಾಡಗಳನ್ನು ಗೆದ್ದಂತಾಯಿತು. ಹೀಗಲಾದರೂ ನೀವು ಕಬ್ಬಿಣದ ಭಿಕ್ಷೆಯನ್ನು ಕೊಟ್ಟರೆ ನಾನು ಹೊರಟು ಹೋಗುತ್ತೇನೆ. ನಿಮಗಿನ್ನೂ ನನ್ನ ಮೇಲೆ ದಯೆ ಬಾರದೆ. ಎಲ್ಲ ಮಾಯಾವಿ, ಎಂತೆಂಥ ಘೋರವಾದ ಪವಾಡಗಳನ್ನು ಕೊಟ್ಟರು ಗೆದ್ದು ಬರುತ್ತಿರುವೆಯಲ್ಲ. ಈಗ ಓಡುವುದು ಭಯಂಕರವಾದ ಪವಾಡ. 777 ಹೆಗ್ಗುರುಮೆಯಿಂದ ಕಾಯಿಸಿ ತರಿಸಿದ ಕಾದಗಟ್ಟಿಯೊಳಗೆ ನಿನ್ನನ್ನು ತಳ್ಳಿ ಬಿಡುತ್ತೇನೆ. ಹೇಗೆ ಬದುಕು ಬರುವೆಯೋ ನಾನು ನೋಡುತ್ತೇನೆ. ವೀರಾಜಿ, ಕಾದಗಟ್ಟಿ ಪವಾಡವನ್ನು ಸಿದ್ಧಗೊಳಿಸು. ದೂತರೇ, ಸಿದ್ಧಪಡಿಸಿ ಪವಾಡವನ್ನು. ಅಪ್ಪಣೆ ಮಹಾಪ್ರಭು. ಬದುಕಿ ಉಳಿಯುವೆನೇ ಘೋರ ಪವಾಡದಲ್ಲಿ. ಹೇ ಪರಂಜ್ಯೋತಿ, ಬದುಕಿ ಉಳಿಯುವೆನೇ ಘೋರ ಪವಾಡದಲ್ಲಿ. ಅಯ್ಯೋ ತಾಯಿ ಮುದ್ದಮ್ಮ, ತಂದೆ ರಾಜಪ್ಪಾಜಿ, ಕರುಣೆಯ ತೋರಿರೆ ನನಗೆ ನೀವು, ಕರುಣೆಯ ತೋರಿರೆ ನನಗೆ. ಅಯ್ಯೋ ಬದುಕಿ
ಮಾಡಿದರು ಕಡೆಗೂ ಕಬ್ಬಿಣವ ಕೊಡದಿಹರೋ ಕಾದ ಗಟ್ಟಿ ಪಾವಾಡವನು ಗೆಲ್ಲಿಸಿರಿ ನನ್ನ ಹೇ ಬೃಹದಿ ಕಾದ ಗಟ್ಟಿ ಪಾವಾಡವನು ಗೆಲ್ಲಿಸಿರಿ ನನ್ನ ನಿಮ್ಮಿ ಕಂದನ ಮರೆಯದಿರಿ ಬದುಕಿ ಉಳಿಯುವೆ ಕೊಟ್ಟರೆ ಕಬ್ಬಿಣವ ಉಳಿಯುವೆ ಕೊಡದೆ ಹೋದರೆ ಅಳಿಯುವಿರಿ ಸ್ವಾಮಿಯ ಮಹಿಮೆಯ ಬಲ್ಲೀರ ಕಪ್ಪುದು ದಾರಿಲೆ ಬರೀರ ಗುರುಗಳ ಕೋಪಕ್ಕೆ ಗುರಿಯಾಗಿರೋ ಗುರುಗಳ ಕೋಪಕ್ಕೆ ಗುರಿಯಾಗಿರಿ ಅಯ್ಯೋ ಬಲುಕೋರ ಕಷ್ಟಕ್ಕೆ ಸಿಲುಕುವಿರಿ ಬದುಕಿ ಉಳಿಯುವೆ ಅಯ್ಯೋ ಹಳಿಯಲಿ ಉಳಿಯಲಿ ಗುರುವಿನ ಕಾಯಕ ಮಾಡುವುದೇ ಧರ್ಮ ಹಳಿಯದೆ ಉಳಿದರೆ ನೋಡುವೆನು ಪಂಚಾಲದವರ ಪ್ರೇಮ ನಾಳೆಯ ನರಿಯದ ನರಲೇ ನಿಮಗೆ ಕಾದಿದೆಯೋ ಕರ್ಮ ಆಟವ ಮರೆತು ನರಕಕ್ಕೆ ನಿಮ್ಮನ್ನು ಹೋಗುವುದೇ ಧರ್ಮ ನಮ್ಮ ಖಡ್ಗದಿಂದ ಇಳಿದು ಬಿಡೋಣ. ಏನು ಈ ಪಾಂಚಾಳರು ಅವರು ಕೊಟ್ಟಂತಹ ಪವಾಡಗಳನ್ನು ಮುಗಿಸಿ ಕಬ್ಬಿಣದ ಭಿಕ್ಷೆಯನ್ನು ಕೇಳಿದರೂ ಸಹ ಕೊಡಲಿಲ್ಲವಲ್ಲ? ಇರಲಿ, ನನ್ನ ಧರ್ಮಗುರುಗಳು ಹೇಳಿದಂತೆ ನನ್ನ ಹಿಂಡು ಮಾರಿಯರನ್ನು ಕಳಿಸಿ ಅವರ ಐಶ್ವರ್ಯವನ್ನೆಲ್ಲ ಹಾಳು ಮಾಡಿ ಕಬ್ಬಿಣದ ಭಿಕ್ಷೆಯನ್ನು ಕೇಳುವೆನು, ಅವಾಗಾದರೂ ಕೊಡುವೆನು, ನೋಡೋಣ. ಕೆಲವೇ ಹಿಂಡು ಮಾರಿಯರೇ, ಬ್ಯಾಲದಮ್ಮ, ಕರಿಮಾರಿ, ಹುರಿದುರ್ಗಿ ಎಲ್ಲರೂ ಅದೃಶ್ಯರಾಗಿ ನಿಲ್ಲುವರಾಗಿ. ಕೆಲವೇ ಮಾರಿಯರೇ, ನಿಮಗೆ ಮಂಗಳವಾಗಲಿ. ನೀವೀಗಲೇ ಹೋಗಿ ಆ ಪಾಂಚಾಳರ ಬೀದಿಗೆ ಹೋಗಿ ಆ 7 ಜನ ದಣಿಗಳನ್ನು ಬಿಟ್ಟು ಉಳಿದೆಲ್ಲವರನ್ನು ಸರ್ವನಾಶ ಮಾಡಿ ಬರುವರಾಗಿ. ಇದು ನಮ್ಮ ಪರಂಜ್ಯೋತಿ ದೇವರ ಅಪ್ಪಣೆಯಾಗಿರುವುದು. ನೀವಿಂದು ಹೊರಡುವರಾಗಿ. ಆ ಜಂಗುಮರು ನಮ್ಮ ಗ್ರಾಮಕ್ಕೆ ಬಂದು ಹೋದ ಮೇಲೆ ನಮ್ಮ ಗ್ರಾಮದ ಜನರೆಲ್ಲರೂ ಒಬ್ಬೊಬ್ಬರಾಗಿಯೂ ರೋಧ ಭಾಗದಿಂದ ಹತರಾಗುತ್ತಿರುವರಲ್ಲ. ಒಂದು ಶಾಸ್ತ್ರವನ್ನು ನೋಡೋಣ, ನಡೆದೇ ಹೋಗೋಣ. ಅಗ್ರಜ ಕೊರವಂಜಿ ಬರುತ್ತಿರುವರು. ಅಮ್ಮ ಕೊರವಂಜಿ, ನಮ್ಮನ್ನು ನೋಡಿ ನಿನಗೆ ನಮಸ್ಕರಿಸುವ ತಾಯಿ. ನಮ್ಮನ್ನು ನೋಡಿ ಶಾಸ್ತ್ರವನ್ನು ಹೇಳುತ್ತಾಯಿ. ನಿಮ್ಮನ್ನು ನೋಡಿ ಶಾಸ್ತ್ರವನ್ನು ಹೇಳಬೇಕೇ? ಏನಾಯಿತು ನಿಮ್ಮೆಲ್ಲರಿಗೂ?
ಎಲ್ಲರೂ ನಿಮ್ಮ ಕೈಗಳನ್ನು ಮುಂದೆ ಮಾಡಿ ತೋರಿಸಿ. ಆಹಾ, ಹಸ್ತರೇಖೆಗಳು ಹಾಗೆ ಅಳಿಸಿ ಹೋಗಿರುವು. ಅಲ್ಲ ಪಾಂಚಾಳರಿ, ನಿಮ್ಮ ಊರಿಗೆ ಬಂದಂತಹ ಜಂಗಮರಿಗೆ ಕೊಡಬಾರದ ಕಷ್ಟಗಳನ್ನು ಕೊಟ್ಟು ಅವರಿಗೆ ಹಿಂಸೆಯನ್ನು ಕೊಟ್ಟು ಕಳಿಸುವುದಕ್ಕಾಗಿ ನಿಮಗೆ ಇಂತಹ ಕಷ್ಟವು ಬಂದಿರುವುದು. ಅವರು ಕೇಳಿರುವ ಕಬ್ಬಿಣದ ಭಿಕ್ಷೆಯನ್ನು ಕೊಟ್ಟರೆ ನಿಮ್ಮ ಕಷ್ಟವೆಲ್ಲವೂ ಪರಿಹಾರವಾಗುವುದು. ಧನ್ಯವಾದವು ಗುರುದೇವ. ಧನ್ಯವಾದವು. ಪಾಂಚಾಳದವರೇ, ಅವರು ಈಗ ಕುಂದೂರು ಬೆಟ್ಟದಲ್ಲಿರುವರು. ಅವರನ್ನು ನೋಡಿ ಕರೆದುಕೊಂಡು ಬನ್ನಿ. ಅಯ್ಯ ಪಾಂಚಾಳರೇ, ಮಹಾಸ್ವಾಮಿ, ನಮ್ಮದು ಮಹಾಪರಾಧವಾಯಿತು. ನಮ್ಮನ್ನು ಮನ್ನಿಸಿ ಕಾಪಾಡಬೇಕೆಂದು ಬೇಡಿಕೊಳ್ಳುವೆವು ಸ್ವಾಮಿ. ನಾವು ಕೊಟ್ಟಂತಹ ಅನೇಕ ಕಷ್ಟಗಳಿಗೆ ನಮಗೆ ತಕ್ಕ ಪ್ರಾಯಶ್ಚಿತ್ತವೇ ಆಗಿರುವುದು. ಅವನ್ನೆಲ್ಲವನ್ನು ಮನ್ನಿಸಿ ನಮ್ಮನ್ನು ಕಾಪಾಡಬೇಕೆಂದು ಬೇಡಿಕೊಳ್ಳುವೆವು ಸ್ವಾಮಿ. ಛೇ ಪಾಪಿಗಳೇ, ಈಗ ನಿಮಗೆ ನಾವು ಯಾರೆಂಬುದು ಅರಿವಾಯಿತೆ. ನಿಮ್ಮನ್ನು ಕ್ಷಮಿಸಲು ಸಾಧ್ಯವಿಲ್ಲ. ಛೇ, ಹೊರಟು ಹೋಗಿ. ಮಹಾಸ್ವಾಮಿ, ಅರಿಯದೆ ಮಾಡಿದ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕೆಂದು ಬೇಡಿಕೊಳ್ಳುವ ಸ್ವಾಮಿ. ನೀವು ಕೇಳಿರುವ ನಗುಗಳನ್ನು ನಾವು ಮಾಡಿಕೊಡಲು ಸಿದ್ಧರಾಗಿದ್ದೇವೆ. ಇರಲಿ. ಹೇಳಿ ಪಾಂಚಾಳರೇ, ಇಲ್ಲಿಯವರೆಗೂ ನಿಮ್ಮ ದುರಾಂಕಾರವು ಹಾಳಾಗಿ ಹೋಯಿತೆ. ನೀವು ನನಗೆ ಕೊಟ್ಟಂತಹ ಕಷ್ಟಗಳನ್ನು ನೆನೆಸಿಕೊಂಡರೆ ನಿಮ್ಮನ್ನು ಕ್ಷಮಿಸಲು ಸಾಧ್ಯವಿಲ್ಲ. ಆದರೆ ನನ್ನ ಧರ್ಮಗುರು ಪರಂಜ್ಯೋತಿಯವರ ಆಶೀರ್ವಾದದಿಂದ ನಿಮ್ಮನ್ನು ಕ್ಷಮಿಸಿರುವೆನು. ಮಹಾಸ್ವಾಮಿ, ನಡೆಯಿರಿ. ನಾವು ಕೊಟ್ಟಂತಹ ಕಷ್ಟಗಳಿಗೆ ನಮಗೆ ತಕ್ಕ ಪ್ರಾಯಶ್ಚಿತ್ತವೇ ಆಗಿರುವುದು. ನೀವು ಕೇಳಿದಂತಹ ಕಬ್ಬಿಣದ 9 ನೊಗಗಳನ್ನು ಮಾಡಿಕೊಂಡು ನಿಮ್ಮ ಸೇವೆಗೆ ಸಿದ್ಧರಾಗುತ್ತೇವೆ. ನಮ್ಮವರಿಗೆ ಜೀವದಾನ ಮಾಡಿ. ತಥಾಸ್ತು. ನಡೆಯಿರಿ, ಎಲ್ಲರೂ ಗುರುಗಳ ದರ್ಶನಕ್ಕೆ ಹೊರಡೋಣ. ಹಾಗೇ ಆಗಲಿ. ಆದಿಪರಜ್ಯೋತಿಗಳಿಗೆ ಮಹಾಭಕ್ತಾದಿಗಳೇ, ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಕಂದ ಸಿದ್ದಪ್ಪಾಜಿ, ಗುರುದೇವ, ನಾನು ಹೇಳಿ ಕಳಿಸಿದಂತಹ ಕಬ್ಬಿಣದ ನಗಗಳನ್ನು ಸಿದ್ಧಪಡಿಸಿಕೊಂಡು ಬಂದಿರುವೆಯಾ ಕಂದ? ಗುರುದೇವ, ನನಗೆ ತಿಳಿದ ಮಟ್ಟಿಗೆ ಸಿದ್ಧಪಡಿಸಿಕೊಂಡು ಬಂದಿರೋನು ಗುರುದೇವ. ಕಂದ ಸಿದ್ದಪ್ಪಾಜಿ, ಗುರುದೇವ, ನಾಳೆಯ ದಿನವೇ ಪಂಚಕಾರ್ತಿಕ. ನಾನು ಗುರುತಿಸಿದಂತಹ ಸ್ಥಳದಲ್ಲಿ ಪಾತಾಳ ಬಾವಿಯನ್ನು ತೆಗೆಸು ಕಂದ. ಆಗಬಹುದು ಗುರುದೇವ. ಪಾಂಚಾಳರು ಪಾತಾಳ ಬಾವಿಯನ್ನು ತೆಗೆಯಲು ನಮಗೋಸ್ಕರ ಬಹಳ ಕಷ್ಟಪಟ್ಟಿದ್ದಾರೆ. ಅವರಿಗೆ ಒಂದು ಪಂಕ್ತಿ ಸೇವೆಯನ್ನು ಸಿದ್ಧಪಡಿಸು ಕಂದ. ಆಗಬಹುದು ಗುರುದೇವ. ಅಯ್ಯ ಪಾಂಚಾಳದವರೇ, ಗುರುಗಳ ಆಶೀರ್ವಾದವಾಗಿರುವುದು. ನಿಮಗೆಲ್ಲರೂ ಪಂಕ್ತಿಯಲ್ಲಿ ಕುಳಿತು ಊಟ ಮಾಡುವ ಅವಕಾಶ ಇರುವುದು. ಪ್ರತಿಯೊಬ್ಬರು ಪಂಕ್ತಿಯಲ್ಲಿ ಕುಳಿತು ಊಟವನ್ನು ಮಾಡುವರಾಗಿ, ಆಗಬಹುದು ಪಂಕ್ತಿ ಸೇವೆಯನ್ನು ಮಾಡುವರಾಗಿ. ಏನು ಬಿಸಿ ಬಿಸಿಯಾದ ಅನ್ನ ತುಪ್ಪದಿಂದ ರುಚಿಯಾದ ಭಕ್ತ ಭೋಜನವನ್ನು ಸವಿಯುತ್ತಿದ್ದ ನಾವು ಈ ದಿನ ಈ ಪಂಕ್ತಿಯಲ್ಲಿ ಕುಳಿತು ಭಿಕ್ಷುಕರಂತೆ ಈ ಅನ್ನವನ್ನು ತಿನ್ನಬೇಕೆ? ಬಿಸಾಡಿ ಅನ್ನವನ್ನು. ಕೊಡುವೆನು ಶಾಪವ. ಕೊಡುವೆನು ಶಾಪವ. ಬಡಿಸಿದ ಪ್ರಸಾದ ವಂಪಿಸಾಡಿದಿರ. ಮುಂದೆ ಕಲಿಯುಗದಿ ನಿಮ್ಮ ಐಶ್ವರ್ಯವು ಹಾಳಾಗಿ ಹೋಗಲೇ. ನೀವು ಎಷ್ಟೇ ಅಲೆದರೂ ಅನ್ನವು ಸಿಗದೆ ಹೋಗಲೇ. ಕ್ಷೇಮದ ಅಂದರೆ ಕೊನೆಗೂ ನಿಮ್ಮ ಜಾತಿಯ ಬುದ್ಧಿಯನ್ನು ತೋರಿಸೇ ಬಿಟ್ಟಿರಲ್ಲ. ಬಡಿಸಿದ ಪ್ರಸಾದವನ್ನು ಊಟ ಮಾಡದೆ ಬಿಸಾಡಿದಿರಲ್ಲ. ನೀವು ಎಷ್ಟೇ ಸಂಪಾದಿಸಿದರೂ
ಅದು ಸಂಜೆಯ ವೇಳೆಗೆ ಹಾಳಾಗಿ ಹೋದರೆ ನೀವು ಎಷ್ಟೇ ಅಲೆದರೂ ಅನ್ನವು ಸಿಗದೆ ಹೋಗಲಿ. ಮಹಾಸ್ವಾಮಿ ಅರಿಯದೆ ಮಾಡಿದ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕೆಂದು ಬೇಡಿಕೊಳ್ಳೆವು ಸ್ವಾಮಿ. ಛೇ ಪಾಪಿಗಳೇ, ನಿಮ್ಮ ದುರಂಕಾರಕ್ಕೆ ತಕ್ಕ ಫಲವನ್ನೇ ಅನುಭವಿಸುವಿರಿ. ಹೇ ಪಾಪಿಗಳೇ, ನೀವು ಇನ್ನು ಮುಂದೆ ನಮಗೆ ಒಕ್ಕಲಾಗಿ ನಿಮ್ಮ ಗಂಡು ಮಕ್ಕಳಿಗೆ ಮಂಟೇಸ್ವಾಮಿ, ಸಿದ್ದಪ್ಪಾಜಿ, ರಾಜಪ್ಪಾಜಿ ಎಂದು, ನಿಮ್ಮ ಹೆಣ್ಣು ಮಕ್ಕಳಿಗೆ ದೊಡಮತಾಯಿ, ಚೆನ್ನಾದಮ್ಮನೆಂದು ಹೆಸರಿಟ್ಟುಕೊಂಡು ನಮ್ಮಗಳ ಜಾತ್ರೆಯನ್ನು ಶ್ರದ್ಧಾಭಕ್ತಿಯಿಂದ ನಡೆಸಿಕೊಂಡು ಬಂದರೆ ಕಾಲಕ್ರಮೇಣ ನಾವು ಕೊಟ್ಟಂತಹ ಶಾಪವು ವಿಭಜನೆಯಾಗುವುದು. ಹಾಗೇ ಆಗಲಿ ಗುರುದೇವ. ಈ ಕಡ್ಡಾಯವನ್ನು ಇಟ್ಟುಕೊಂಡು ಪೂಜೆಯನ್ನು ಮಾಡಿಕೊಂಡು ಬನ್ನಿರಿ. ಕಾಲಕ್ರಮೇಣ ನಾನು ಕೊಟ್ಟಂತಹ ಶಾಪವು ವಿಮೋಚನೆಯಾಗುವುದು. ಹಾಗೇ ಆಗಲಿ ಗುರುದೇವ. ನಾವು ನಿಮ್ಮ ಒಕ್ಕಲಾಗುತ್ತೇವೆ. ನಾವು ಧನ್ಯರಾದೆವು. ಜೈ ಗುರುದೇವ. ರಾಜಪ್ಪಾಜಿ, ದೊಡಮತಾಯಿ, ನೀವಿರುವರು ಲಗ್ನವಾಗಿ ಕಪಡಿ ಕ್ಷೇತ್ರವನ್ನು ಸೇರುವರಾಗಿರಿ. ಚೆನ್ನಾಜಮ್ಮ, ನೀನು ಸಹ ಕಪಡಿ ಕ್ಷೇತ್ರವನ್ನು ಸೇರುವಳಾಗು. ಆಗಬಹುದು ಗುರುದೇವ. ಕಂದ ಸಿದ್ದಪ್ಪಾಜಿ, ಗುರುದೇವ. ನೀನು ಭೀಮೇಶ್ವರ ಕ್ಷೇತ್ರವನ್ನು ಕುರಿತು ಚಿಕ್ಕಲ್ಲೂರಿನಲ್ಲಿ ನೆಲೆಯಾಗು ಕಂದ. ತಮ್ಮ ಅಪ್ಪಣೆಯಂತೆ ಅಲ್ಲಿ ಆಗಬಹುದು ಗುರುದೇವ. ಗುರುಗಳೇ, ಏಯ್. ಸುಂದರಾಂಗಿಯ ಪ್ರೇಮ ಭಾವದೆ ಇಂದು ಮನದಿಂದೊರೆಸುವೆ. ಸುಂದರಾಂಗಿಯ ಪ್ರೇಮ ಭಾವದೆ ಇಂದು ಮುದದಿಂದೊರೆಸುವೆ. ಚಂದ್ರಲೋಕದಿಂದ ತಂದ ಪುಷ್ಪಮಾಲೆ ಧರಿಸುವೆ. ರಾಂಗಿಯ ಪ್ರೇಮ ಭಾವದೆ ಇಂದು ಮುದದಿಂದೊರೆಸುವೆ. ಸುಂದರಾಂಗನ ಪ್ರೇಮ ಭಾವದಳಿಂದು ಹಾರವ ಹಾಕುವೆ. ಸುಂದರಾಂಗನ ಪ್ರೇಮ ಭಾವದಳಿಂದು ಹಾರವ ಹಾಕುವೆ. ಅಂದ ಚಂದನ ಕಂಠ ದೇಹಕ್ಕೆ, ಅಂದ ಚಂದನ ಕಂಠ ದೇಹಕ್ಕೆ ಪುಷ್ಪಹಾರವ ಹಾಕುವೆ. ನಾ ಪುಷ್ಪಹಾರವ ಹಾಕುವೆ. ಸುಂದರಾಂಗನ ಪ್ರೇಮ ಭಾವದಳಿಂದು ಹಾರವ ಹಾಕುವೆ. ಕಂದ ಸಿದ್ದಪ್ಪಾಜಿ, ಗುರುದೇವ. ಇನ್ನು ಕಾಲವು ಸಮೀಪಿಸುತ್ತಿರುವುದು. ಜಲಯೋಗದಲ್ಲಿ ಶಿವಯೋಗದಲ್ಲಿ ನಾನು ನಿರತರಾಗುವೆನು ಕಂದ. ಗುರುದೇವ. ಗುರುದೇವ, ಇನ್ನು ಮುಂದೆ ನಿಮ್ಮನ್ನು ನಾವು ಕಾಣುವ ಬಗೆ ಹೇಗೆ ದೇವ? ಕಂದ ಸಿದ್ದಪ್ಪಾಜಿ, ಗುರುದೇವ. ಯಾರೋ ನನ್ನ ಕಂಡಾಯವನ್ನು ತರಿಸಿ ಹೂ ಒಂಬಾಳೆ ಮೇಲೆ ಶ್ರದ್ಧಾಭಕ್ತಿಯಿಂದ ನಡೆಸಿಕೊಂಡು ಬರುವರು. ಅಲ್ಲಿಗೆ ಬಂದು ನಾನು ದರ್ಶನವನ್ನು ನೀಡುತ್ತೇನೆ ಕಂದ. ಆಗಬಹುದು ಗುರುದೇವ. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಮರ್ಯಾದೆಯ ಗುರುವೇ, ಮರ್ಯಾದೆಯ
ಮನೆಗೂ ಮಂಟೇದ ನಿಮ್ಮಯ ಇದೆಯ ಧರ್ಮವೇ ಜಯವು ಎಂದು ಸಾರಿರುವೆಯ ನಂಬಿದ ಭಕ್ತರ ಮನೆಗೆ ದೇವರಾದೆಯ ನನ್ನಂದು ನರರಿಗೆ ಎಂದು ಸಾರಿರುವೆಯ ನರರಂಗು ಬೇಡವೆಂದು ಮರೆಯಾದೆಯ ಮರೆಯಾದೆಯ ಗುರುವೇ ಮರೆಯಾದೆಯ ಕೊಡೆಕಲ್ಲು ಬಸವಣ್ಣನಾಗಿ ನೀ ಬಂದೆಯ ಮನೆ ಮನೆಗೂ ಮಠೇದ ಲಿಂಗಯ್ಯ ನೀನಾದೆಯ ಧರ್ಮವೇ ಜಯವು ಎಂದು ಸಾರಿರುವೆಯ ನಂಬಿದ ಭಕ್ತರ ಮನೆಗೆ ದೇವರಾದೆಯ ನಿಜವಿರದ ನರಲೋಕವನು ನೀ ತೊರೆದೆಯ ಕಲಿ ಕಾಣಬಾರದೆಂದು ಮರೆಯಾದೆಯ ಮರೆಯಾದೆಯ ಗುರುವೇ ಮರೆಯಾದೆಯ ಒಕ್ಕಲಕ್ಕೆ ಒಂದು ಮದುವೆಗಾಗಿ ಲಕ್ಷ 96 ಕೋಟಿ ಗಣಗಳ ಯುದ್ಧವಾಗಿರುವ ನಿಖಿತ ಪ್ರಸಾದವನ್ನು ಕಲ್ಮಂಡಿ ಕಟ್ಟಿ ಕೈಲಾಸದಲ್ಲಿ ಉಳಿದಂತ ನೀಲಂನವ್ರ ಕಾಲಕ್ಕೆ ಪ್ರೀತಿ ಆಯ್ತು ಅಂತೇಳಿ ಉಗೇನೆ ಮೈಸೂರು ಮನಸ್ಥಾನದ ಅರ್ಸಿ ಕಂಡವರು ಕೊಟ್ಟಂತ ಮೈಸೂರು ಮಹಾರಾಣಿ ಮಕ್ಕಳ ನಾಟಪಾದವರು ಸರಿಯಾಗಿ ವರ್ಷೋತ್ತವಾಗಿ ಮುಟ್ಟಾಳಿ ತೋರ್ನಲ್ಲಿ ಅಂತ ಸೋದರ ಗಣವರ ಪಾದಕ್ಕೆ ಪ್ರೀತಿ ಆಯ್ತು ಅಂತೇಳಿ ಉಗೇನೆ ದೊಡ್ಡವರ ಸೇವೆ ಸಿದ್ಧರಿಗೆ ಸಿದ್ಧರ ಸೇವೆ ಮುನಿಯರಿಗೆ ಮಾದಲ ಸೇವೆ ಬಲಾರ ಸೇವೆ ಬಲಾರ ಪಾದಕ್ಕೆ ಪ್ರೀತಿ ಆಯ್ತು ಅಂತೇಳಿ ಉಗೇನೆ
ಮುಂದೆ ಕಾಣುವ ಆ ಚಿಕ್ಕಲೂರು ಕ್ಷೇತ್ರವನ್ನು ಸೇರುವೆನು. ಇಲ್ಲಿ ಸ್ವಲ್ಪ ಹೊತ್ತು ಈ ಸ್ಥಳದಲ್ಲಿ ಕುಳಿತು ವಿಶ್ರಮಿಸಿಕೊಳ್ಳುವೆನು. ಹೊರಡುವರಾಗಿ, ಇದು ನಮ್ಮ ಜಾಗ. ಏನು ಚಿಕ್ಕಯ್ಯನವರೇ, ಈ ಜಾಗವು ನಿಮ್ಮದೇ? ನೂರಂದೇನವರೇ, ಈ ಜಾಗವು ನಿಮ್ಮದೇ? ಹೌದು. ಹೌದು. ಹಾಗಾದರೆ ನಾನೊಂದು ಪವಾಡವನ್ನು ಹುಡುಕ್ತೇನೆ. ಆ ಪವಾಡದಲ್ಲಿ ನೀವು ಯಾರು ಗೆಲ್ಲುವರೋ ಅವರಿಗೆ ಈ ಸ್ಥಳವು ತಿಳಿಯುತ್ತೆ. ಸಿದ್ಧಪಡಿಸಿ ಆ ಪವಾಡವನ್ನು. 12 ಆಳದ ಬಾವಿಯನ್ನು ತೋಡುವುದು, ಅದರೊಳಗೆ ನಾವಿಬ್ಬರೂ ಒಳಗೆ ಹೋಗುವುದು, ಆತ್ಮಗಳನ್ನು ತೊರೆದು ದೇಹವನ್ನು ತೊರೆದು ಆತ್ಮಗಳು ಹೊರಗಡೆ ಬರುವುದು, ಮೇಲೆ ಭದ್ರವಾದ ಕಲ್ಲನ್ನು ಮುಚ್ಚುವುದು, ಅದರ ಮೇಲೆ ಕೀರೆಯ ಬೀಜವನ್ನು ಬಿತ್ತುವುದು. 12 ದಿನಗಳ ಬಳಿಕ ಯಾರು ಆ ನೆಲಮಾಳಿಗೆಯಿಂದ ಗುಟರೆ ಹೊಡೆದುಕೊಂಡು ದೇಹವನ್ನು ಆ ಆತ್ಮಗಳು ದೇಹವನ್ನು ಸೇರಿ ಗುಟರೆ ಹೊಡೆದುಕೊಂಡು ಮೇಲೆ ಬರುವರೋ ಅವರಿಗೆ ಈ ಸ್ಥಳವು ತಿಳಿಯುತ್ತೆ. ನಡೆಯಿರಿ, ಹೋಗೋಣ. ಈ ಸ್ಥಳದಲ್ಲಿ ಐಕ್ಯವಾದನಲ್ಲ, ಇದು ನನಗೆ ಸೂಕ್ತವಾದ ಸ್ಥಳವಲ್ಲ. ಮುಂದೆ ಕಾಣುವುದೇ ಚಿಕ್ಕಲ್ಲೂರು ಕ್ಷೇತ್ರ. ನಾನು ಅಲ್ಲಿ ಹೋಗಿ ನೆಲೆಯಾಗುತ್ತೇನೆ. ಜೈ ಗುರುದೇವ. ನನ್ನ ಗುರುಗಳ ಆಜ್ಞೆಯಂತೆ ಈ ಚಿಕ್ಕಲ್ಲೂರು ಕ್ಷೇತ್ರದ ಈ ಹುಣಸೆ ಮರದ ಕೆಳಗೆ ನೆಲೆಸುವೆನು. ಜಲಸಮಾಧಿಯಲ್ಲಿ ಶಿವಯೋಗದಲ್ಲಿ ನಿರತನಾಗುವೆನು. ಜೈ ಗುರುದೇವ. ಪರಜ್ಯೋತಿ ಜಯ ಶುಭ ಮಂಗಳ ಪರಜ್ಯೋತಿ ಭಕ್ತರ ಮಾಧವ ಸರಜ್ಯೋತಿ ಭಕ್ತರ ಕಾಯೋ ಪರಜ್ಯೋತಿ ಭಕ್ತರ ಸಲಹೋ ಪರಜ್ಯೋತಿ ಜಯ ಜಯ ಮಂಗಳ ಪರಜ್ಯೋತಿ ಜಯ ಶುಭ ಮಂಗಳ ಪರಜ್ಯೋತಿ ಮನದಲ್ಲಿ ನೆಲೆಸಿರುವೆ ಭಕ್ತರ ಮನದಲ್ಲಿ ನೆಲೆಸಿರುವೆ ಭಕ್ತರ ಸಲಹೋ ಪರಜ್ಯೋತಿ ಜಯ ಜಯ ಮಂಗಳ ಪರಜ್ಯೋತಿ ಜಯ ಶುಭ ಮಂಗಳ ಪರಜ್ಯೋತಿ ಜಯ ಜಯ ಮಂಗಳ ಪರಜ್ಯೋತಿ ಜಯ ಶುಭ ಮಂಗಳ ಪರಜ್ಯೋತಿ ಜಯ ಜಯ ಗೋವಿಂದ ಗೋವಿಂದ ಗೋವಿಂದ
ಜಗದಂಬನ ಮುಗೇನೆ ಏ ಹೇ ಬಲಬಲೇಶ್ವರ ಹರ ಪಾರ್ವತಿ ಪದೇ ವಿದ್ಯಾ ಗುರುಗಳಿಗೆ ವಿದ್ಯಾ ಗುರುಗಳಿಗೆ ಸ್ವಲ್ಪ ಕ್ರಾಸ್ ಆಗಿ ಮಾಡೋಣ. ಇನ್ನೊಂದ್ಸತಿ ಮಾಡಿ